2024ನೇ ವರ್ಷದ ಈ ಒಂದು ಸಾಲಿನ ಈ ಒಂದು ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಶ್ರೀಕೃಷ್ಣ ಆ ಯಕ್ಷಗಾನವನ್ನು ನೋಡಿದಾಗ ಇವರು ಇದೇ ರೀತಿ ಇರಬಹುದು ಅಂತ ನಮ್ಮ ಭಾವನೆಗಳು ಇರ್ತಾ ಇತ್ತು. ಹೇಳ್ತಾ ಇದ್ರು ಇಂದ್ರ ಯಾವ ರೀತಿ ಇರ್ತಾನೆ, ಅಥವಾ ಸೂರ್ಯ ಯಾವ ರೀತಿ ಇರ್ತಾನೆ, ರಾವಣ ಯಾವ ರೀತಿ ಇರ್ತಾನೆ, ಇದನ್ನ ಮುಂದಿನ ಜೀವನಕ್ಕೆ ಅಥವಾ ಮುಂದಿನ ಮಕ್ಕಳಿಗೆ ನಾವು ಇವತ್ತು ಕೊಡಬೇಕು. ಯಕ್ಷಗಾನ ಇದು ಜಾನಪದ ಕಲೆಯೋ ಅಥವಾ ಸಂಸ್ಕೃತ ಕಲೆಯೋ ಅನ್ನೋದ್ರ ಬಗ್ಗೆ ಒಂದು ಚರ್ಚೆಗಳನ್ನು ಅವ್ರು ಮಾಡ್ತಾ ಇದ್ರು. ಅದಕ್ಕೆ ನಾವು ಮತ್ತೆ ಹೋಗೋದು ಬೇಡ. ಉದ್ಘಾಟಿಸಿದ ಎಲ್ಲ ಜನರಿಗೆ ಅಭಿನಂದನೆ ಸಲ್ಲಿಸ್ತಾ ಮುಂದಕ್ಕೆ ಸರಿ ಕಾರ್ಯಕ್ರಮದ ಆಹ್ವಾನಿಸ್ತಾ ಇದ್ದೇವೆ. ಕಲಾವಿದರಾಗಿರುವ ರಘುರಾಮ ಹೊಳ್ಳ, ರಾಮಕೃಷ್ಣ ಮಯ್ಯ, ರಾಧಾಕೃಷ್ಣ ನಾವುಡ, ಜಿಕೆ ನಾವುಡ ಇವರ ಸಂಬಂಧಿಕರಾಗಿರುವ ಸುಬ್ರಾಯ ಹೊಳ್ಳರ ಸಾಧನೆಗೆ ಪ್ರತಿಫಲವಾಗಿ ಕಾಸರಗೋಡಿವೆ. ಕರ್ನಾಟಕ ಯಕ್ಷಸಿರಿ ಎಂಬ ಬಿರುದು ಕೂಡ ಇವರಿಗೆ ಲಭಿಸಿದೆ. ಇವರ ಸಾಧನೆಯನ್ನು ಗುರುತಿಸಿ ಕರ್ನಾಟಕ ಯಕ್ಷಗಾನದ ಮೇಲಣ ಆಸಕ್ತಿ ವಂಶ ಪಾರಂಪರ್ಯ ಉಳುವಳಿಯಾಯಿತು. ಉಡುಪಿ ಯಕ್ಷಗಾನ ಕೇಂದ್ರದಲ್ಲಿ ನೀಲಾವರ ರಾಮಕೃಷ್ಣಯ್ಯ, ವೀರಭದ್ರ ನಾಯಕ್, ಹಿರಿಯಡ್ಕ, ಗೋಪಾಲ್ ರಾವ್, ಮಹಾಬಲ ಕಾರಂತ, ಎರಂಜಾಲು, ವೆಂಕಟರಮಣ ಗಾಣಿಗರಿಂದ ಸಶಕ್ತ ಕಲಾವಿದ್ಯೆಯನ್ನು ಅರ್ಜಿಸಿಕೊಂಡು ಅವರ ಪ್ರೇರಣೆಯ ಪ್ರೋತ್ಸಾಹದಿಂದ ಮೂಲ ಪಾಠವನ್ನು ಅಭ್ಯಾಸ ಮಾಡಿದರು. ಆಮೇಲೆ ಧರ್ಮಸ್ಥಳದ ಲಲಿತ ಕಲಾ ಕೇಂದ್ರವನ್ನು ಸೇರಿ ಶ್ರೀ ಗೋವಿಂದ ಭಟ್ ರಲ್ಲಿ ಹೆಚ್ಚಿನ ಅರಿತುಕೊಳ್ಳಬೇಕೆಂಬ ಆಸಕ್ತಿಯಿಂದ ಉಂಡಿ ಮಜಲು, ಗೋಪಾಲ ಭಟ್ ಇವರಲ್ಲಿ ತಿರುಗಾಟ ಮಾಡಿರುತ್ತಾರೆ. ಇದಲ್ಲದೆ ಕೇಡದಸರ, ಯಕ್ಷದೇಗುಲ, ಸಾಕೇತಿ ಕಲಾವಿದರು, ದೊಡ್ಡೇರಿ ಮೊದಲಾದ ಹವ್ಯಾಸಿ ತಂಡಗಳೊಂದಿಗೆ ದೇಶಾದ್ಯಂತ ತಿರುಗಾಟ ಮಾಡಿರುತ್ತಾರೆ. ಯಕ್ಷಗಾನ ಕ್ಷೇತ್ರದಲ್ಲಿ ಬೆಳೆಯಲು ಬೆನ್ನೆಲುಬಾಗಿ ಆದರ್ಶ ವ್ಯಕ್ತಿಯಾಗಿ 15 ವರ್ಷಗಳ ಕಾಲ ಪ್ರೋತ್ಸಾಹ ನೀಡಿದವರು ಡಾಕ್ಟರ್ ಶಿವರಾಮ್ ಕಾರಂತ್ರವರು. ಅವರೊಂದಿಗಿನ ಒಡನಾಟ, ಮಾತುಗಾರಿಕೆ, ಚರ್ಚೆ ನಾಯಕರಿಗೆ ಯಕ್ಷಗಾನ ನಾಟ್ಯವನ್ನು ಕಲಿತು 7ನೇ ತರಗತಿಯಿಂದಲೇ ಪ್ರಾರಂಭಿಸಿ 7 ವರ್ಷ ಆದಿಸುಬ್ರಹ್ಮಣ್ಯ ಮೇಳ, 2 ವರ್ಷ ಬಪ್ಪನಾಡು ಮೇಳ, 6 ವರ್ಷ ತಲಕಳ ಮೇಳ, ಶ್ರೀ ಬೆಂಕಿನಾಥೇಶ್ವರ ಮೇಳದಲ್ಲಿ 12 ವರ್ಷಗಳಿಂದ ಕಲಾವಿದ ಯಶಸ್ವಿ ಕಂಡಿದೆ. ಆಮೇಲೆ ರಚಿಸಿದ ಪಾವನಗಂಗಾ, ಕಾಂಚನಗಂಗಾ, ಸಪ್ತಪದಿ, ಮೈಥಿಲಿ, ತುಡರಬಲಿ, ವಿಜಯಕೇಶರಿ ಮುಂತಾದ ಕಾಲ್ಪನಿಕ ಪ್ರಸಂಗಗಳಲ್ಲದೆ ವೃಷಭುಂಗವ ಯಕ್ಷಗಾನ ಪ್ರದರ್ಶನ ನೀಡುತ್ತಾರೆ. ಸದರಿ ಕಲೆಯಲ್ಲಿ ಆಸಕ್ತಿ ಉಳ್ಳ ಶಿಷ್ಯರಿಗೆ ಕಲಿಸುತ್ತಾ ಹಲವಾರು ಬಡ ರೈತ ಕುಟುಂಬದಲ್ಲಿ ಹುಟ್ಟಿ ರೈತನಾಗಿ ಬೆಳೆದು ಮುಡುಪು ಯಕ್ಷಗಾನ ಕಲಾವಿದರಾಗಿ ಸೇವೆ ಸಲ್ಲಿಸಿರುವ ಇವರ ಸಾಧನೆಯನ್ನು ಗುರುತಿಸಿ ಹಲವಾರು ಸಂಘ ಸಂಸ್ಥೆಗಳು ಗೌರವಿಸಿವೆ. ಇವರ ಸಾಧನೆಯನ್ನು ಗುರುತಿಸಿ ಕರ್ನಾಟಕ ಯಕ್ಷಗಾನ ಅಕಾಡೆಮಿ 2024ನೇ ಸಾಲಿನ ಸಣ್ಣ ವಯಸ್ಸಿನಲ್ಲಿಯೇ ಮನೆಯ ಸುತ್ತಮುತ್ತ ನಡೆಯುತ್ತಿದ್ದ ಧರ್ಮಸ್ಥಳ ಕಟೀಲು ಮೇಳಗಳ ಯಕ್ಷಗಾನ ಬಯಲಾಟ ನೋಡಿ ಹಾಗೂ ತಂದೆ ಸ್ವತಃ ಹವ್ಯಾಸಿ ಭಾಗವತರಾಗಿದ್ದ ಕಾಲ ಪ್ರೇರಣೆಯಾಯಿತು. 1988ರಲ್ಲಿ ಯಕ್ಷಗಾನ ರಂಗಕ್ಕೆ ಬಂದ ಶ್ರೀಮತಿ ಜ್ಯೋತಿ ಅವರಿಗೆ ಶ್ರೀಯುತ ಶಿವರಾಮ್ ಪಣಂಬೂರು ಹಾಗೂ ಶ್ರೀಯುತ ರಮೇಶ್ ಶೆಟ್ಟಿ ಬಾಯಾರು ಇವರ ಯಕ್ಷಗಾನ ಗುರುಗಳು. ತೆಂಕುತಿಟ್ಟಿನ ಹೆಜ್ಜಾರಿಕೆ, ಉಡುಪಿ ಯಕ್ಷಗಾನ ಕೇಂದ್ರದಲ್ಲಿ ಹೆರಂಜಾಲು, ವೆಂಕಟರಮಣ ಗಾಣಿಗರಿಂದ ಬಡಗುತಿಟ್ಟಿನ ಹೆಜ್ಜಾರಿಕೆ ಕಲಿಕೆ, ಕೆಲವು ಕಾಲ ಕಥಕ್ ವಿದೋಷಿ ಮಾಯಾರಾವ್ ಅವರಲ್ಲಿ ಕಥಕ್ ಅಭ್ಯಾಸ, ಕೇಶವ ನಂಬೋದರಿ ಅವರಲ್ಲಿ ರಾಮನಾಟಂ ಪ್ರಾಥಮಿಕ ಪಾಠ, HL ನಾಗೇಗೌಡರ ಮೂಲಕ ಮೂಢಪ್ರಾಯದ ಅಧ್ಯಯನ, ಸಂಗ್ರಹಣೆ, ಯಕ್ಷಗಾನ ವಿದ್ವಾಂಸ ಕುಕ್ಕಿಲ ಕೃಷ್ಣ ಭಟ್ ಅವರ ಮಾರ್ಗದರ್ಶನ. ಶಾಸಕನಾದ್ಮೇಲೆ ಈ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೊಡಬೇಕಾದ್ರ, ರಾಜ್ಯ ಮಟ್ಟದಲ್ಲಿ ಅಥವಾ ಜಿಲ್ಲಾ ಮಟ್ಟದಲ್ಲಿ ಕೊಡಬೇಕಾದ್ರ ನಾನು ಇದ್ರ ಬಗ್ಗೆ ಹೇಳ್ತಾ ಇದ್ದೆ. ಅರ್ಜಿಗಳನ್ನ ಹಾಕಿದವರಿಗೆ ನಾವು ಪ್ರಶಸ್ತಿಯನ್ನು ಕೊಡೋದಕ್ಕಿಂತ ಮುಖ್ಯವಾಗಿ ಅರ್ಜಿ ಹಾಕದವ್ರನ್ನ ಹುಡುಕಿ ನಾವು ಕೊಡಬೇಕು ಅಂತ ಹೇಳಿ. ಬಹುಶಃ ಕಳೆದ 2 ವರ್ಷಗಳಿಂದ ಉಡುಪಿ ಜಿಲ್ಲೆ ಮತ್ತು ಮಂಗಳೂರು ಜಿಲ್ಲೆಯ ಜಿಲ್ಲಾ ರಾಜ್ಯೋತ್ಸವಗಳನ್ನು ನಾನು ಪ್ರಶಸ್ತಿಯನ್ನು ಕೊಡಿಸಬೇಕಾದ್ರ ಅವರಿಗೆ ಹಿಂದಿನ ದಿವಸ ಮಾತ್ರ ಗೊತ್ತಾಗ್ತಾ ಇತ್ತು ನಮಗೆ ಪ್ರಶಸ್ತಿ ಸಿಕ್ಕಿದೆ ಅಂತ ಹೇಳಿ. ಯಾರ ಅರ್ಜಿಯನ್ನು ನಾವು ತೆಗೆದುಕೊಂಡಿರ್ಲಿಲ್ಲ. ನಾನು ರೆಕಮೆಂಡ್ ಮಾಡಬೇಕಾದ್ರೆ ಇವನ್ ಕರ್ನಾಟಕ ರಾಜ್ಯದ ಪ್ರಶಸ್ತಿಗಳನ್ನ ಕೊಡಬೇಕಾದ್ರೆ ಅಷ್ಟೇ ನನ್ನ ಹತ್ರ ಒಂದ್ಸಲ ಮಂತ್ರಿಗಳೇ ಅವ್ರ ಅರ್ಜಿ ಇಲ್ಲ ಅಂತ ಹೇಳ್ತಾ ಇದ್ರು. ಯಾಕೆಂದ್ರೆ ಸೆಲೆಕ್ಷನ್ ಕಮಿಟಿಗೆ ಹೋಗ್ಬೇಕು ಅಂತ ಹೇಳಿ ನಾನು ಅವರಿಗೆ ಮಂತ್ರಿಗಳಿಗೆ ಹೇಳಿದೆ, ಸರ್ ಸಾಧನೆ ಮಾಡೋದ ಸಾಧಕ ಯಾವತ್ತೂ ಅರ್ಜಿಗಳನ್ನ ಹಾಕೋದಿಲ್ಲ ಸರ್. ಅವರನ್ನ ಗುರುತಿಸಿ ನಾವು ಕೊಡುವಂಥದ್ದು ನಮ್ಮ ಕರ್ತವ್ಯ, ನಿಮ್ಮ ಕರ್ತವ್ಯ. ನನ್ನ ಕರ್ತವ್ಯ ಇವತ್ತು ನಾನು ಗುರುತಿಸಿ ನಿಮಗೆ 4 ಹೆಸರುಗಳನ್ನ ರಾಜ್ಯ ಪ್ರಶಸ್ತಿ ಕೊಡ್ತಾ ಇದ್ದೀನಿ. ಇದನ್ನ ಆ ಸಭೆ ಮೇಲೆ ಇಟ್ಟು ಅವರ ಹೆಸರುಗಳನ್ನ ಚರ್ಚೆ ಮಾಡಿ, ಯಾರಾದರೂ ಇದನ್ನ ಅಪಕ್ಷೇಪ ಮಾಡಿದ್ರೆ ಆಮೇಲೆ ಅವ್ರದ್ದು ಅರ್ಜಿ ಕರೆಯೋಣ ಅಂತ ಹೇಳ್ತಾ ಇದ್ವಿ.
ಬಹುಶಃ ಅಧ್ಯಕ್ಷಗೊಂದು ಮಾತನ್ನು ಹೇಳಿಕ್ ಬಯಸ್ತಾ ಇದ್ದೀನಿ. ನಿಮ್ಮ ಯಾಕೆಂತ ಹೇಳಿದ್ರೆ ನಾವು ಸರ್ಕಾರದ ಗೈಡ್ ಲೈನ್ಸ್ಗಳು ಬರುತ್ತೆ. ಗೈಡ್ ಲೈನ್ಸ್ ಯಾರು ಮಾಡ್ತಾರೆ ಅಂತ ಹೇಳಿದ್ರೆ ಸರ್ಕಾರ ಮಾಡೋಕ್ಕಿಂತ ಮುಖ್ಯವಾಗಿ ಕೋರ್ಟ್ಗಳು ನಮಗೆ ಗೈಡ್ ಲೈನ್ಸ್ ಅನ್ನು ಕೊಡುತ್ತೆ. ಕೆಲವು ಸಲ ಅದನ್ನು ನಾವು ಪರಿಪಾಲನೆ ಮಾಡಬೇಕಾಗುತ್ತೆ. ಆದ್ರೆ ಅಧ್ಯಕ್ಷರಿಗೆ ತಾವು ಇದ್ರ ಬಗ್ಗೆ ಯಾವ ನಮ್ಮ ಕಲಾವಿದರು ನಿಜವಾಗಿಯೂ ಹೌದು, ಯಾಕೆಂತ ಹೇಳಿದ್ರೆ ಅವರು 3ನೇ ಕ್ಲಾಸ್ 5ನೇ ಕ್ಲಾಸ್ 7ನೇ ಕ್ಲಾಸ್ ಹೋಗಿ 30-40 ವರ್ಷ ಈಗಾಗಲೇ ತನ್ನ ಜೀವನವನ್ನು ವೃತ್ತಿಪರವಾಗಿ ಮಾಡ್ಕೊಂಡು ಬಂದವರಿಗೆ ಯಾವ ಪ್ರಶಸ್ತಿ ಬೇಕು? ಅವರಿಗೆ ಬೇಕಾಗಿರುವುದು ಜನರ ಚಪ್ಪಾಳೆಗಳು, ಜನರ ಪ್ರೀತಿಗಳು, ಜನರ ವಿಶ್ವಾಸಗಳೇ ಹೊರತು ನಿಮ್ಮ ಪ್ರಶಸ್ತಿಗಳಲ್ಲ. ಹಾಗಾಗಿ ನೀವು ನಿಮ್ಮ ಅಕಾಡೆಮಿಯಿಂದ ಈ ರೀತಿ ಅವರ ಅರ್ಜಿಗಳನ್ನು ಹಾಕದೆ ಅವ್ರನ್ನ ಗುರುತಿಸುವಂತ ಕೆಲಸವನ್ನು ನೀವು ಮಾಡಬೇಕು. ಅವ್ರ ಅರ್ಜಿಗಳನ್ನು ಹಾಕೋದು ಬೇಡ. ಅವರು